ಇದು ಲಾಸ್ಟ್ ವೀಕೆಂಡ್ನ ಮಿನಿ ವ್ಲಾಗ್ ಆಗಿತ್ತು. ಎಡಿಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಇಲ್ಲದೆ ಈಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್‌ಗೆ ಸಿಂಪಲ್ಲಾಗಿ ಪನ್ನೀರ್ ರೋಲ್ ಮಾಡ್ಕೊಂಬಿಡೋಣ ಅಂತ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ಕಲಸಿಟ್ಕೊಂಡೆ. ಆ್ಯಂಡ್ ಚಪಾತಿ ಈ ಥರ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ರೋಲ್ಗೆ ಚೆನ್ನಾಗಿರುತ್ತೆ, ಅಥವಾ ಪರೋಟನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಮಯೋನೀಸ್ ಬೇಕು ಅಂದರೆ ಹಾಕೋಬೋದು. ಮಯೋನೀಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರೋಲ್ಗೆ. ಆ್ಯಂಡ್ ಸ್ಟಫಿಂಗ್ನ ಈ ಥರ ಹಾಕ್ಬಿಟ್ಟು ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು. ಆ್ಯಂಡ್ ನಿಮ್ಗೆ ಯಾವುದೇ ಥರ ಕ್ಯಾಬೇಜು, ಹಸಿ ತರಕಾರಿ ಇಷ್ಟ ಇದ್ದರೆ ಹಾಕೋಬೋದು. ಮನೇಲಿ ಚೀಸ್ ಇತ್ತು ಅಂತ ಅಂದ್ಬಿಟ್ಟು ಚೀಸ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಲ್ ಮಾಡಿಕೊಂಡು ಹೆಂಚು ಬಿಸಿ ಇದ್ದಾಗೇ ಈ ಥರ ಎರಡೂ ಕಡೆ ಸುಟ್ಕೊಳ್ತಾ ಇದ್ದೀನಿ. ಸೊ ದಟ್ ಚೀಸ್ ಮೆಲ್ಟ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ರೋಲ್ನ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ರೋಲ್ ಕೂಡ ತಿಂದು ಮುಗಿಸ್ಕೊಂಡೆ. ಇನ್ನು ಮಕ್ಕಳಿನ ಮನೇಲಿ ಇಡ್ಲಿ ದೋಸೆಗೆ ಹಾಕ್ಕೊಂಡ್ರೆ ಆದಷ್ಟು ಟೆನ್ಷನ್ ಇರಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ದೋಸೆಗೆ ನೆನೆಸಿಟ್ಕೊತಾ ಇದ್ದೆ. 5 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಪೂರ್ವಿತ ಎಲ್ಲ ಕಡೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸಂಜೆವರೆಗೂ ಅವಳ ಜೊತೆನೇ ಟೈಮ್ ಪಾಸ್ ಮಾಡಿಕೊಂಡು ಸಂಜೆ ಮೇಲೆ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅತ್ತೆ ಬರ್ತಡೇ ಆಗಿದ್ದರಿಂದ ಅವ್ರಿಗೆ ಇಷ್ಟ ಆಗಿರೋ ರೆಸಿಪೀಸ್ ಮಾಡಿಕೊಂಡೆ. ಅವ್ರಿಗೆ ಬಿಸಿಬೇಳೆಬಾತ್ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೆ ಚಪಾತಿ ಮತ್ತು ದಾಲ್ ತಡ್ಕ ಕೂಡ ಮಾಡ್ಕೊಂಡಿದ್ದೆ. ಅದೆಲ್ಲ ಆದಮೇಲೆ ಅತ್ತೆಗೆ ಸೋನ್ ಪಾಪಡಿ ಇಷ್ಟ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಮದುವೆ ಆದಾಗ ಹೊಸದಲ್ಲಿ ಇದೇ ಥರ ಒಂದು ಸಲ ಟ್ರೈ ಮಾಡಿದ್ದೆ. ಪಾಕ ಸರಿಯಾಗಿ ಬರದೆ ಸೋನ್ ಪಾಪಡಿ ಗಟ್ಟಿಯಾಗಿತ್ತು, ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಮತ್ತೊಂದು ಸಲ ಟ್ರೈ ಮಾಡೋಣ ಅಂತ ಇವತ್ತು ಟ್ರೈ ಮಾಡಿದೆ. ಇವತ್ತು ಯಾಕೋ ಪಾಕ ಸರಿಯಾಗೇ ಬರಲಿಲ್ಲ. ಹೋಗಲಿ ಬಿಡು, ಬೇಜಾರಾಗಬೇಡ, ಅಟ್ಲೀಸ್ಟ್ ಟ್ರೈ ಮಾಡಿದೆಯಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲೂ ಸಪೋರ್ಟ್ ಮಾಡಿದ್ರು. ಹಾಗೆ ಸೋನ್ ಪಾಪಡಿ ಕೂಡ ತಂದರು. ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಪೇಜ್ ಫಾಲೋ ಮಾಡಿ.